ಎಷ್ಟು ಮುತ್ತಾಗಿ ಕಾಣಿಸ್ತಿದ್ಯಾ ಅಂಜು. ಇವತ್ತು ನಿನ್ನನ್ನ ನೋಡಕ್ ಬರೋ ಹುಡುಗ ನಿನ್ನನ್ನ ನೋಡಿ ಕಳ್ದೋಗ್ತಾನೆ. ಅಂಜನಾ, ನಿನಗೇನ್ ಅನಿಸ್ತಮ್ಮ? ದೊಡ್ಡವ್ರ ತೀರ್ಮಾನನೇ ನನ್ನ ತೀರ್ಮಾನ ಅಂತ ಹೇಳ್ತಿದ್ದಾಳೆ. ನನಗಂತೂ ಈ ಸಂಬಂಧ ತುಂಬಾ ಇಷ್ಟ ಆಯ್ತು. ನನಗೂ ಒಪ್ಪಿಗೆನೆ. ರಾಕೇಶ್, ನಿನಗೂ ಒಪ್ಪಿಗೆ ಏನಪ್ಪ? ನನಗೆ ತುಂಬಾ ಇಷ್ಟ ಆಯ್ತು. ವೀರಣ್ಣನ ಕೊಲೆ ಕೇಸು ದೊಡ್ಡ ಚಾಲೆಂಜ್ ಆಗೋಳ್ತಿದೆ. ಅದನ್ನ ಸಾಲ್ವ್ ಮಾಡೋವರೆಗೂ ನನಗೆ ನೆಮ್ಮದಿ ಇಲ್ಲ. ಆದರೆ ನೀನು ಜೋಪಾನ, ಮೊದಲೇ ಇವಳ ಮೇಲೆ ಕೊಲೆ ಪ್ರಯತ್ನ ನಡೀತಿದೆ. ಇನ್ನು ನಿಂದು ಈ ಕೇಸ್ನಿಂದ ಹೊರಗಡೆ ಇಡಬೇಕು ಅಂತ ಅವರು ಪ್ರಯತ್ನ ಮಾಡ್ತಿದ್ದಾರೆ. ಯಾವುದಕ್ಕೂ ನೀನ್ ಜೋಪಾನ. ಭೂಮಿ ಮೇಲೆ ಅಟ್ಯಾಕ್ ಮಾಡಿದವನೇ ವೀರಣ್ಣನ ಕೊಲೆ ಕೇಸ್ ಮಾಡಿರೋದು ಅಂತ ಅಪ್ರೂವಲ್ ಆಗೋದಕ್ಕೆ ಬಂದಿಯಾನೆ ಅಂತ ಹೇಳಿದ್ರಲ್ಲ, ಎಲ್ಲವನು ಸರ್ ಅಲ್ಲಿ ಸಾಯಿಬ್ರೆ, ನೆರ್ಗೆ ಹಿಡಿಯೋದಕ್ಕೆ ಆಗ್ತಿಲ್ಲ, ಸ್ವಲ್ಪ ಹೆಲ್ಪ್ ಮಾಡ್ತೀರಾ? ನಾವ್ ಅದೆಲ್ಲ ನೋಡಲ್ಲ. ಪಲ್ಲವೇಕನ್ ಕರಿತೀನಿ, ಅವ್ರು ಹೆಲ್ಪ್ ಮಾಡ್ತಾರೆ ನಿಂಗೆ. ಗಂಡನೇ ರೂಮಲ್ಲಿ ಇರ್ಬೇಕಾದ್ರೆ ಅವ್ರನ್ನ ಕರೆದ್ರೆ ಮನೆಯವ್ರು ಏನ್ ಅನ್ಕೋತಾರೆ? ಸಾಹೇಬ್ರೆ ಪ್ಲೀಸ್. ಸಮಯ ಈ ಲಜ್ಜನಿ ಕೊಂಚ ಕಳೆವೆಯ ನಾ ತಾಳೆನು ತಾಳೆ ರತಿಯ ಪ್ರಾಯ ಪ್ರಣಯೋದಯ ಮಾತು ಸಾಕು ಮುದ್ದು ಪ್ರಿಯ ದೀಪ ಬೇಕೆ ಹೇಳೆ ಪ್ರಿಯ. ಇದು ಈ ಮನೆತನದವ್ರಿಗೆ ಸೇರ್ಬೇಕಾಗಿದ್ದು. ಸದ್ಯಕ್ಕೆ ನಿನ್ನನ್ನೇ ಮನಸ್ವಿನಿ ಅಂತ ಅಂದ್ಕೊಂಡು ಇದನ್ನ ಹಾಕ್ತಾ ಇದ್ದೀನಿ. ದೀರ್ಘಾಯುಷ್ಮಾನ್ ಭವ. ದೀರ್ಘಾಯುಷ್ಮಾನ್ ಭವ. ಶ್ರವಣ್ ಸರ್, ನಾನು ನಿಮ್ಮ ಜೊತೆ ಮಾತಾಡಬೇಕು. ಎಲ್ಲ ಸತ್ಯ ಹೇಳಬೇಕು. ಹಲೋ ಮೇಡಮ್, ನೀವು ಅಡ್ಮಿಟ್ ಮಾಡಿದವನಿಗೆ ಭೇಟಿ ಬಂದಿದೆ. ಅಜಿತ್ನ ನೋಡೋವರೆಗೂ ಮದುವೆ ಅನ್ನೋ ಶಬ್ದನೇ ಇರಿಟೇಟ್ ಆಗ್ತಿತ್ತು. ಅವನು ನೋಡಾದ್ಮೇಲೆ ಅವನನ್ನ ಪಡ್ಕೋಬೇಕು ಅನ್ನೋ ಹಠ ಹುಟ್ಕೋತು. ಬೇಕು ಅಂದಿದ್ದನ್ನ ಬಿಟ್ಕೊಡೋ ಮಾತೇ ಇಲ್ಲ ಅಪ್ಪು. ಭೂಮಿ ಕೈಯಲ್ಲಿದ್ದ ಪೊಂಗಲ್ನ ಪಡ್ಕೊಂಡ್ ಹಾಗೆ ಅವಳ ಕೈಯಲ್ಲಿರೋ ಅಜಿತ್ನ ಪಡ್ಕೊಂಡೇ ಪಡ್ಕೋತೀನಿ. ಪೊಂಗಲ್ನ ನೀನ್ ಕಿತ್ಕೊಂಡಿದ್ದಲ್ಲ, ಭೂಮಿ ಬಿಟ್ಕೊಟ್ಟಿದ್ದು. ಅವಳ ಅಜಿತ್ನ ಬಿಟ್ಕೊಡ್ತಾಳ? ಬಿಟ್ಕೊಡಲ್ಲ, ಬಿಟ್ಟು ಹೋಗ್ತಾಳೆ. ಹಾಗೆ ನಾನು ಮಾಡೇ ಮಾಡ್ತೀನಿ.